ಪೊಲೀಸ್, ನಿಮ್ಮ ತಲೆಗೆ ಹೆಲ್ಮೆಟ್, ನಿಮ್ಮ ಕುಟುಂಬಕ್ಕೆ ಭರವಸೆ. ಹೊಸ ಮೊಬೈಲ್ ಖರೀದಿಸಿದ ತಕ್ಷಣ ಅದನ್ನು ಕವರ್ ಮತ್ತು ಟೆಂಪರ್ ಗ್ಲಾಸ್ ಹಾಕಿ ಸುರಕ್ಷಿತವಾಗಿಡುತ್ತೇವೆ. ಆದರೆ ಮೊಬೈಲ್ಗಿಂತ ಅಮೂಲ್ಯವಾದ ನಮ್ಮ ಜೀವವನ್ನ ರಕ್ಷಿಸುವ ಹೆಲ್ಮೆಟ್ ಧರಿಸುವುದನ್ನ ಮಾತ್ರ ಮರೆತು ಬಿಡುತ್ತೇವೆ. ದಂಡದ ಭಯಕ್ಕಾಗಿ ಅಲ್ಲ, ನಿಮ್ಮ ಜೀವ ಮತ್ತು ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಹೆಲ್ಮೆಟ್ ಧರಿಸಿ. ಭಾರತವು ಈಗಾಗಲೇ ಪೋಲಿಯೋ ಮುಕ್ತ ದೇಶವಾಗಿ ಹೊರಹೊಮ್ಮಿದ್ದರೂ ವಿಶ್ವದ ಕೆಲವು ಭಾಗಗಳಲ್ಲಿ ಇನ್ನೂ ಈ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಇರುವುದರಿಂದ ನಾವು ಸದಾ ಜಾಗೃತರಾಗಿರಬೇಕು. ಸೋಂಕು ಮರುಕಳಿಸದಂತೆ ತಡೆಯಲು ಪ್ರತಿಯೊಬ್ಬ ಪೋಷಕರು ತಮ್ಮ 5 ವರ್ಷದ ಒಳಗಿನ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ರವರು ತಿಳಿಸಿದರು. ಜೂನ್ 28ರ ಭಾನುವಾರ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಯಶಸ್ವಿಗಾಗಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಸಿದ್ಧಪಡಿಸಲಾದ ವಿಶೇಷ ಜಾಗೃತಿ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಲಸಿಕಾ ಅಭಿಯಾನದ ಪ್ರತಿ ಸುತ್ತು ಸಹ ಅತ್ಯಂತ ಮಹತ್ವವಾಗಿದೆ. ಈ ಹಿಂದೆ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಿದ್ದರೂ ಸಹ ಜೂನ್ 28ರಂದು ನಡೆಯುವ ಅಭಿಯಾನದಲ್ಲಿ ಮತ್ತೊಮ್ಮೆ ಲಸಿಕೆ ಕೊಡಿಸುವ ಮೂಲಕ ದೇಶವನ್ನು ಪೋಲಿಯೋ ಮುಕ್ತವಾಗಿಡಲು ಸಾರ್ವಜನಿಕರು ಸಹಕರಿಸಬೇಕು. ವಿಶೇಷವಾಗಿ ವಲಸೆ ಕಾರ್ಮಿಕರ ಮಕ್ಕಳು, ಇಟ್ಟಿಗೆ ಭಟ್ಟಿ, ಕಟ್ಟಡ ನಿರ್ಮಾಣ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಮಕ್ಕಳನ್ನು ಗುರುತಿಸಿ ಲಸಿಕೆ ಹಾಕಲು ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಸಾರ್ವಜನಿಕರು ಯಾವುದೇ ರೀತಿಯ ಸುಳ್ಳು ವದಂತಿಗಳಿಗೆ ಕಿವಿಗೊಡದೆ ಜೂನ್ 28ರ ಭಾನುವಾರದಂದು ಬೆಳಗ್ಗೆ 8 ಗಂಟೆಯಿಂದಲೇ ನಿಮ್ಮ ಹತ್ತಿರದ ಲಸಿಕಾ ಕೇಂದ್ರಗಳಿಗೆ ಭೇಟಿ ನೀಡಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿಸುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಪೋಲಿಯೋ ವ್ಯಾಕ್ಸಿನ್ ಅನ್ನು ಬರುವ ಸಂಡೇ 28 ಪ್ರಾರಂಭ ಮಾಡ್ತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷ ಮಕ್ಕಳು 5 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. ಅದಿಲ್ಲದೆ ಮೈಗ್ರೆಂಟ್ ಲೇಬರರ್ಸ್ ಮತ್ತು ಟೂರಿಸ್ಟ್ ಬರಬಹುದು. ಸೊ ಪ್ರತಿಯೊಬ್ಬ ಮಗು ತುಮಕೂರು ಜಿಲ್ಲೆಯಲ್ಲಿ 28 ಲೆಸ್ ದೆನ್ 5 ಇಯರ್ ಓಲ್ಡ್ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರು ಕೂಡ 2 ಡ್ರಾಪ್ಸ್ ಪೋಲಿಯೋ ಅನ್ನು ಕೊಡ್ಲಿಕ್ಕೆ ನಾವು ಜಿಲ್ಲಾಡಳಿತ ವತಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 1300 ಕಡೆ ಪೋಲಿಯೋ ಬೂತ್ಸ್ ಅನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ನಿಮಗೆ ಪೋಲಿಯೋ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಮುಂದುವರೆದು 29, 30, 1ನೇ ತಾರೀಕು 3 ದಿನ ಕೂಡ ಮನೆ ಮನೆಗೆ ಭೇಟಿ ಮಾಡ್ತಾರೆ. ಅದು ಗ್ರಾಮಾಂತರದಲ್ಲಿ ಇರಬಹುದು ಅಥವಾ ನಗರ ಪ್ರದೇಶದಲ್ಲಿ ಇರಬಹುದು. ಪ್ರತಿಯೊಬ್ಬರು ಮನೆ ಕೂಡ ಬಂದು 5 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ಇದ್ರೆ ಅವರಿಗೆ 2 ಡ್ರಾಪ್ ಪೋಲಿಯೋ ಅನ್ನು ಕೊಡ್ತಾರೆ. ನಾನು ಜನರಿಗೆ ಮನವಿ ಮಾಡುವುದು, ದಯವಿಟ್ಟು ಈ ಪೋಲಿಯೋ ವ್ಯಾಕ್ಸಿನ್ ಅನ್ನು ಪ್ರತಿಯೊಬ್ಬ ಮಗು ಕೂಡ ಕೊಡಬೇಕು. ಬಿಕಾಸ್ ಮುಂದಿನ ದಿನಗಳಲ್ಲಿ ಅದು ಏನಾದರೂ ಫೀವರ್ ಬಂದು ಮತ್ತು ಪೋಲಿಯೋ ಅಟ್ಯಾಕ್ ಆದ್ರೆ ಬಹಳ ಕಷ್ಟ ಆಗುತ್ತೆ. ಅದು ಮಗುಗ್ ಮಾತ್ರ ಕಷ್ಟ ಇಲ್ಲ, ಅದು ಇಡೀ ಫ್ಯಾಮಿಲಿಗೆ ಅದು ಕಷ್ಟ ಆಗುತ್ತದೆ. ಸೊ ಹಂಗಾಗಿ ನಾವು ಪೋಲಿಯೋ ಇಲ್ಲದೆ ಒಂದು ಸಮಾಜವನ್ನು ಕಟ್ಟಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಡಬೇಕು. ಯಾವ ರೀತಿಯಲ್ಲಿ ಕೂಡ ಏನು ಒಂದು ಬೇರೆ ಸೆಂಟಿಮೆಂಟ್ಸ್ಗೆ ತಾವು ಅವಕಾಶ ಕೊಡಬಾರ್ದು. ದಯವಿಟ್ಟು ಪೋಲಿಯೋ ಡ್ರಾಪ್ಸ್ ಅನ್ನು ಕೊಡಿ ನಿಮ್ಮ ಮಕ್ಕಳಿಗೆ. ನಿಮ್ಗೆ ಗೊತ್ತಿರುವವರಿಗೆ ಯಾರಿಗಾದ್ರೂ 5 ಇಯರ್ಸ್ಗಿಂತ ಕಡಿಮೆ ಇರುವ ಮಗು ಇದ್ರೆ ದಯವಿಟ್ಟು ಅವರಿಗೆ ಹೇಳಿ, ಈ ತರ ಉಚಿತವಾಗಿ ಕೊಡ್ತಿದ್ದಾರೆ. ಸುಮಾರು 1300 ಬೂತ್ಸ್ ಅನ್ನು ಮಾಡಿದ್ದಾರೆ, ಅಲ್ಲಿ ಎಲ್ಲ ಕೊಡ್ಬೋದು. ಮತ್ತೆ ಈಗ ಉದಾಹರಣೆಗೆ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ರೆ ಕೂಡ ತುಮಕೂರಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಕೂಡ ನಾವು ಬೂತ್ಸ್ ಅನ್ನು ನಿರ್ಮಾಣ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಕೊಡಿ. ದೇವಸ್ಥಾನ, ಬಸ್ ಸ್ಟ್ಯಾಂಡ್ ಮತ್ತು ಜನ ಜಾಸ್ತಿ ಸೇರುವ ಕಡೆ ಕೂಡ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ದಯವಿಟ್ಟು ತಾವು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಪಾವಗಡ ನಗರದ ಬೂತ್ಗಳ ವಿವರ: ವೇಣುಗೋಪಾಲಗುಡಿ, ಕೋಟೆ ಆಂಜನೇಯ ದೇವಸ್ಥಾನ, ಬಾಪೂಜಿ ಹೈಸ್ಕೂಲ್, ಹಳೆ ಎಕೆ ಕಾಲೋನಿ ಅಂಗನವಾಡಿ ಕೇಂದ್ರ, ಶಾಂತಿ ಕ್ಲಿನಿಕ್, ಉಪ್ಪಾರ ಬೀದಿ ಅಂಗನವಾಡಿ ಕೇಂದ್ರ, ರೈನ್ಗೇಜ್ ಬಡಾವಣೆ, ಗುಟ್ಟಹಳ್ಳಿ ಅಂಗನವಾಡಿ ಕೇಂದ್ರ, ಸರ್ಕಾರಿ ಆಸ್ಪತ್ರೆ ಪಾವಗಡ, ತಾಲೂಕು ಪಂಚಾಯಿತಿ ಪಾವಗಡ, ಬಸ್ ನಿಲ್ದಾಣ. ಮರೆಯದಿರಿ ಪೋಷಕರೇ, ನಿಮ್ಮ ಮನೆ ಹತ್ತಿರದ ಬೂತ್ಗೆ ಮಕ್ಕಳನ್ನ ಕರೆತಂದು ಪೋಲಿಯೋ ಲಸಿಕೆ ಹಾಕಿಸಿ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ತಿಪ್ಪೇಸ್ವಾಮಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಆರೋಗ್ಯ ಮತ್ತು ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು.